ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ನಾನು ಅವಾಗ ಎಷ್ಟು ದಪ್ಪ ಇದ್ದೀನಿ ಅಂತ ನೋಡಿ. 74 kg ಇದ್ದೆ ನಾನು. ಇವಾಗ 63 kg ಇದ್ದೀನಿ. 11 kg ವೆಯ್ಟ್ ಲಾಸ್ ಮಾಡಿದ್ದೀನಿ 3 ಮಂತಲ್ಲಿ. ಹೇಗಾದೆ, ನನ್ನ ಸೀಕ್ರೆಟ್ ಏನು ಅಂತ ಇವತ್ತು ರಿವೀಲ್ ಮಾಡ್ತಾಯಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ನಿಜವಾಗ್ಲೂ ಸಣ್ಣ ಆಗ್ತೀರಾ. ಆದರೆ ಕುಡಿತಾ ಬರಬೇಕಷ್ಟೇ. ರಿಸಲ್ಟು ನಿಮಗೆ 15 ದಿನದಲ್ಲೇ ತೋರಿಸ್ಬಿಡುತ್ತೆ. ನಾನು ಹೇಳಿದ ರೀತಿ ಮಾಡ್ಕೊಬಂದರೆ ಈಸಿಯಾಗಿ ತುಂಬಾ ಸ್ಲಿಮ್ ಆಗ್ತೀರಾ. ನಾನು ಹೇಳಿದ ಕಷಾಯ ಯೂಸ್ ಮಾಡಿ ನಾನು ಈ ರೀತಿ ಸಣ್ಣ ಆಗೋಕ್ಕೆ 11 kg ಸಣ್ಣ ಆಗೋಕ್ಕೆ 3 ಮಂತಲ್ಲಿ ನನಗೆ ಕಾರಣ ಆಗಿರೋದೇ ಈ ಡ್ರಿಂಕು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ವಿಸಿಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಹೇಗೆ ಮಾಡೋದು ಈ ಕಷಾಯ ಅಂತ ತೋರಿಸ್ತೀನಿ. ನಾನು 3 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. 3 ಸ್ಪೂನ್ ಜೀರಿಗೆ, 3 ಸ್ಪೂನು ಸೊಂಪು ಕಾಳು, 3 ಸ್ಪೂನು ಓಂಕಾಳು. ಇಷ್ಟನ್ನು ಹಾಕ್ಕೊಂಡು ಇವಾಗ 2 ಮಿನಿಟ್ಸ್ ಮಾತ್ರ ಫ್ರೆಂಡ್ಸ್. ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ, ಅದು ಫುಲ್ ಫ್ರೈ ಆಗಬಾರ್ದು. ಫುಲ್ ಬೆಚ್ಚಗೆ ಮಾಡ್ಕೊಳ್ಳೋಣ. ಒಂದೊಂದು ಸ್ಪೂನ್ ಮಾಡ್ಕೊಳ್ಳಿ. ನನಗೆ ಬೇಕು ಇದು, ನಾನು ಡೈಲಿ ಯೂಸ್ ಮಾಡೋದ್ರಿಂದ ನಾನು 3 ಸ್ಪೂನ್ ಮಾಡ್ಕೊತೀನಿ. ಇದು 20 ಡೇಸ್ ನನಗೆ ಬರುತ್ತೆ. ನೆಕ್ಸ್ಟ್ ಪುನಃ ನಾನು ಮಾಡ್ಕೊಳ್ಳೋಕೆ ಸರೋಗುತ್ತೆ ಅಂತ ಇದನ್ನು ಮಾಡಾದಮೇಲೆ ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ಕೋಬೇಕು ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಕ್ಸ್ಗೆಲ್ಲ ಹಾಕಬಾರ್ದು. ಈಗ ಇದನ್ನು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ನಿಜವಾಗ್ಲೂ ಬೆಣ್ಣೆ ಅಂತ ಕರಗೋಗುತ್ತೆ ಕೊಬ್ಬೆಲ್ಲ. ಈ ಕಷಾಯ ಸಣ್ಣ ಆಗೋಕ್ಕೆ ತಿಂಗ್ಳಿಗೆ 5 kg ಮಿಸ್ ಇಲ್ಲದೆ ಸಣ್ಣ ಆಗ್ತೀರಾ. ನಿಜವಾಗ್ಲೂ ಟ್ರೈ ಮಾಡಿ. ಈಗ ಇದನ್ನು ಆಫ್ ಮಾಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಇನ್ನೇನೇನು ಹಾಕ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಬಾಡಿಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಈಚೆ ತಗುತ್ತೆ. ಈ ಮಿರಾಕಲ್ ಡ್ರಿಂಕ್ನ ಕುಡಿತಾ ಬನ್ನಿ. ಇದರಲ್ಲಿಂದ ಏನೇನು ಬೆನಿಫಿಟ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಮುಂದೆ ಹೇಳ್ತೀನಿ ಫ್ರೆಂಡ್ಸ್. ಈಗ ಆಗಿದೆ ಇದು. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಧನ್ಯ ಅಂದರೆ ಕೊತ್ತಂಬರಿ ಬೀಜ ಫ್ರೆಂಡ್ಸ್, ಇದನ್ನು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನೇನು ಫ್ರೈ ಮಾಡ್ಕೊಳ್ಳೋದು ಬೇಡ, ಹಾಗೇ ಇರಲಿ. ಚಕ್ಕೆ ಒಂದು 12 ಪೀಸ್ ಹಾಕಿದ್ದೀನಿ. ಒಂದು 6 ಏಲಕ್ಕಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವು 3ನ್ನ ಫ್ರೈ ಮಾಡೋಕೆ ಬೇಡ. ಈಗ ಇದಕ್ಕೆ ನಾನು 12 ಮೆಣಸು ಸಹ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಈಗಿಂದ ಇದನ್ನು ಪುಡಿ ಬರೋಣ. ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡು ಬರೋಣ. ಈಗ ನೋಡಿ ಫ್ರೆಂಡ್ಸ್, ನುಣ್ಣಗೆ ಪುಡಿ ಮಾಡಿದ್ದೀನಿ. ಈ ರೀತಿ ಪುಡಿಯಾಗಿದೆ. ಇದನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಎಲ್ಲ ಹಾಕೋಬಾರ್ದು. ಸ್ಟೀಲ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ಳಿ. ಇದನ್ನು ಬೆಳಗ್ಗೆ ಅಥವಾ ರಾತ್ರಿ ನಿಮ್ಗೆ ಯಾವಾಗ ಅನುಕೂಲ ಎಷ್ಟು ಕುಡಿಬೇಕು ಅಂತ ನಾನು ಲಾಸ್ಟ್ ಎಂಡಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಈಗ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. 1 ಗ್ಲಾಸ್ ನೀರಿಗೆ ನಾನು ಅರ್ಧ ಸ್ಪೂನ್ ಅಷ್ಟೇ, ಚಿಕ್ಕ ಸ್ಪೂನ್ ಆದರೆ 1/4 ಸ್ಪೂನ್ ಹಾಕ್ಕೊಳ್ಳಿ, ದೊಡ್ಡ ಸ್ಪೂನು ಅರ್ಧ ಸ್ಪೂನ್ ಅಷ್ಟೇ, ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. 1 ಗ್ಲಾಸು 1/4 ಗ್ಲಾಸ್ ಆಗಬೇಕು ಅಷ್ಟು ಕುದಿಸೋಣ. ಈಗ ನೋಡಿ ಕುದೀತೈತೆ. ಈ ರೀತಿ ಕುದಿಬೇಕು. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಸೋಸ್ಕೊಳ್ಳೋಣ. ಇದನ್ನು ಕುಡಿತಾ ಬಂದರೆ ಫ್ರೆಂಡ್ಸ್, ನಿಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಎಷ್ಟಿದೆ, ನಿಮಗೆ ಎಷ್ಟು ವರ್ಷದ ತಾವಿಂದ ಬಾಡಿಲೆಲ್ಲ ಕಟ್ಕೊಂಡಿದೆ ಅದೆಲ್ಲ ಈಚೆ ಹಾಕ್ಬಿಡುತ್ತೆ. ಅದು ನಿಮಗೆ ಒಂದು 15 ಡೇಸಲ್ಲೇ ಗೊತ್ತಾಗುತ್ತೆ ರಿಸಲ್ಟು. ಟ್ರೈ ಮಾಡಿ. ಈಗ ಇದನ್ನು ಸೋಸ್ಕೊಂಡಿದ್ದೀನಿ. ಈಗ ಇದನ್ನು ಕುಡಿಯೋಣ ಬನ್ನಿ. ಸ್ವಲ್ಪ ಬೆಚ್ಚಗಾದ್ಮೇಲೆ, ಅತಿ ಸುಡಬೇಕಾದ್ರೆ ನಿಂಬೆಹಣ್ಣು ಹಾಕ್ಕೋಬೇಡಿ. ಸ್ವಲ್ಪ ಮೀಡಿಯಮಾಗಿ ಬೆಚ್ಚಗಾದ್ಮೇಲೆ ಇವಾಗ ಅರ್ಧ ನಿಂಬೆಹಣ್ಣು ಹಾಕೋತಿದ್ದೀನಿ ಫ್ರೆಂಡ್ಸ್. ಅರ್ಧ ಅಥವಾ 1 ಹಾಕೋಬೋದು.
ಏನೂ ತೊಂದರೆ ಇಲ್ಲ. ರಾತ್ರಿ ಕುಡಿಯೋದಾದರೆ ನಿಂಬೆಹಣ್ಣು ಸ್ಕಿಪ್ ಮಾಡಿ, ನಿಂಬೆಹಣ್ಣು ರಾತ್ರಿ ಹಾಕೋಬೇಡಿ. ಊಟ ಆದ ಅರ್ಧ ಗಂಟೆಗೆ ಮಲ್ಕೋದಾದರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಾದರೆ ಮಿಸ್ ಮಾಡದೆ ನಿಂಬೆಹಣ್ಣು ಹಾಕೋಲೇಬೇಕು. ನಿಂಬೆಹಣ್ಣು ಹಾಕೋ ಕುಡೀರಿ. ಈಗ ಇದನ್ನು ಕುಡಿಯೋಣ ಫ್ರೆಂಡ್ಸ್. ಇದರಿಂದ ಏನು ಬೆನಿಫಿಟ್ ಇದೆ ಅಂತ ನೋಡೋಣ. ಜೀರಿಗೆ ಗ್ಯಾಸ್ಟ್ರಿಕ್ನಿಂದ ಬಳೋರಿಗೆ, ಹೊಟ್ಟೆ ಉಬ್ಬರ, ತೇಗು, ಹಾರ್ಮೋನ್ ವ್ಯತ್ಯಾಸ ಇದಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಜೀರಿಗೆನ ನಾವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಗೊಳ್ಳೋದ್ರಿಂದ ತೂಕ ಇಳಿಸಲ್ಲಂತೂ ರಾಮ ಮಾಡದಂತೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಜೀರಿಗೆ. ಸೋಂಪುಕಾಳು ಎರಡನೇ ಐಟಮ್ ಏನು ಹಾಕಿದ್ದೀನಿ ನಾನು, ಸೋಂಪುಕಾಳು ದೇಹದಲ್ಲಿರೋ ವಿಷ ಪದಾರ್ಥವನ್ನು ಈಚೆಗೆ ತೆಗೆದಾಕುತ್ತೆ. ದಿನವಡಿ ಆ್ಯಕ್ಟಿವ್ ಆಗಿರುವಂತೆ ಮಾಡುತ್ತೆ. ದೇಹವನ್ನು ತುಂಬ ತಂಪಾಗಿಡುತ್ತೆ ಫ್ರೆಂಡ್ಸ್. ರೋಗ ನಿರೋಧಕ ಶಕ್ತಿ ಇದೆ ಇದರಲ್ಲಿ. ತೂಕ ಇಳಿಕೆಗಂಟು ಬೆಸ್ಟ್ ಆಪ್ಷನ್ ಇದ್ಬಿಟ್ರೆ ಇನ್ನಿಲ್ಲ, ಅಷ್ಟು ಹೆಲ್ಪ್ ಮಾಡುತ್ತೆ ಸೋಂಪುಕಾಳು. ಮಿಸ್ ಮಾಡದೆ ಸೋಂಪುಕಾಳನ್ನ ಯೂಸ್ ಮಾಡಿ ನಮ್ಮ ದಿನನಿತ್ಯದ ಆಹಾರದಲ್ಲಿ. ನೆಕ್ಸ್ಟ್ ಫ್ರೆಂಡ್ಸ್, ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಸಹ ಸಹಾಯ ಮಾಡುತ್ತೆ. ಏನು ಸೋಂಪುಕಾಳು. ನೆಕ್ಸ್ಟು ಮೂರನೇ ಪದಾರ್ಥ ಏನು ಹಾಕಿದ್ದೀನಿ ನಾನು, ಓಂಕಾಳನ್ನ ಫ್ರೆಂಡ್ಸ್ ಖಾಲಿ ಹೊಟ್ಟೆಯಲ್ಲಿ ಓಂಕಾಳು ನೀರು ಕುಡಿದ್ರಂತೂ ನಿಜವಾಗ್ಲೂ ಹೇಳ್ತೀನಿ, ಇದ್ರಂತ ಇನ್ನೊಂದು ಇಲ್ಲ ಫ್ರೆಂಡ್ಸ್. ನಮ್ಮ ತೂಕ ಬೆಣ್ಣೆಯಂತೆ ಜಾರಾಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಫ್ಯಾಟ್ ಎಲ್ಲ ಕರಗೋಗುತ್ತೆ. ಇದು ನನಗೆ ಅನುಭವ ಆಗಿದೆ. ಫ್ಯಾಟ್ ಕರಗಬೇಕು, ಸೈಡ ಸುತ್ತ ಎಲ್ಲ ಇರೋದು ಅಂತ ಅಂದರೆ ಮಿಸ್ ಮಾಡದೆ ಈ ಓಂಕಾಳನ್ನಂತೂ ಯೂಸ್ ಮಾಡಲೇಬೇಕು. ರಕ್ತ ಶುದ್ಧೀಕರಣ, ಕೆಮ್ಮು, ನೆಗಡಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ದೇಹದಲ್ಲಿನ ರಕ್ತ ಸಂಚಾರ ಚೆನ್ನಾಗಿರೋದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಮತ್ತು ಹೊಟ್ಟೆ ನೋವು, ಸಾಮಾನ್ಯ ಪೀರಿಯಡ್ಸ್ ಸಮಯದಲ್ಲಿ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಂಥವ್ರು ಹಾಲಿಗೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊ ಕುಡೀರಿ. ವೇಗವಾಗಿ ಹೊಟ್ಟೆ ನೋವು ಕ್ರಮೇಣ ನಿಂತೋಗುತ್ತೆ ಫ್ರೆಂಡ್ಸ್. ನನಗಿದು ವರ್ಕ್ ಆಗಿದೆ. ಈ ಓಂಕಾಳನ್ನ ಹುರಿದ್ಬಿಟ್ಟು ಸ್ವಲ್ಪ ಬಿಸಿ ಹಾಲೊಳಗಡೆ ಹಾಕೊಂಡು ಕುಡೀರಿ. ಒಂದು 10 ನಿಮಿಷ, ಕಾಲು ಗಂಟೆಗೆ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಇನ್ನು ಬೆನ್ನೋವು, ಸೊಂಟ ನೋವು, ನಿದ್ರಾಹೀನತೆ, ಮಲಬದ್ಧತೆ ಒಂದಲ್ಲ ಫ್ರೆಂಡ್ಸ್, ಹೇಳ್ತಾ ಹೋದರೆ ಎಪಿಸೋಡೇ ಸಾಲಲ್ಲ ನನಗೆ. ಅಷ್ಟೊಂದು ಬೆನಿಫಿಟ್ ಇದೆ ಈ ಓಂಕಾಳಲ್ಲಿ. ಮಿಸ್ ಮಾಡದೆ ಓಂಕಾಳನ್ನ ಯೂಸ್ ಮಾಡಲೇಬೇಕು ನೀವು ಸಣ್ಣ ಆಗಬೇಕಂದ್ರೆ. ನೆಕ್ಸ್ಟು ಚಕ್ಕೆ ಹಾಕಿದ್ದೀನಿ. ದಿನಕ್ಕೆ 2 ಬಾರಿ ಚಕ್ಕೆ ಪುಡಿನ ಯಾರು ತಿಂತಾ ಬರ್ತಾರೆ ಫ್ರೆಂಡ್ಸ್, ನಿಜವಾಗ್ಲೂ ಅದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡುತ್ತೆ. ಶುಗರ್ ಇರೋರ್ಗಂತೂ ಇದು ರಾಮಮಾಡ. ಮತ್ತು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಚಕ್ಕೆ ಯೂಸ್ ಮಾಡಲೇಬೇಕು, ಮಿಸ್ ಮಾಡಬೇಡಿ. ನೆಕ್ಸ್ಟು ಫ್ರೆಂಡ್ಸ್, ಮೆಣಸು ಹಾಕಿದ್ದೀನಿ. ಅದು ಸ್ಕಿಪ್ ಆಗಿದೆ ಅಂತ ಹೇಳಿದ್ದೀನಿ, ಮಿಸ್ ಮಾಡದೆ ಹಾಕ್ಕೊಳ್ಳಿ. 12 ಮೆಣಸು ಹಾಕಿದ್ದೀನಿ. ಮೆಣಸು ಅಷ್ಟೇ ಫ್ರೆಂಡ್, ತಲೆನೋವು, ಕಫ, ವಾತ, ಪಿತ್ತ, ಶ್ವಾಸಕೋಶದ ತೊಂದರೆ ಇದಕ್ಕೆಲ್ಲ ರಾಮಬಾಣ ಫ್ರೆಂಡ್ಸ್. ಮೆಣಸು ಅಷ್ಟೇ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ, ಮಿಸ್ ಮಾಡಬೇಡಿ. ಈ 3 ಸ್ಪೂನ್ಗೆ ನಾವು 12 ಮೆಣಸುಗಳನ್ನ ತಪ್ಪದೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಏಲಕ್ಕಿ ಹಾಕಿದ್ದೀನಿ ಫ್ರೆಂಡ್ಸ್. ಏಲಕ್ಕಿ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಆಚೆ ಹಾಕುತ್ತೆ, ರಕ್ತ ಸಂಚಾರ ಚೆನ್ನಾಗಿರಲು ಸಹಾಯ ಮಾಡುತ್ತೆ, ಶ್ವಾಸನಾಳದ ತೊಂದರೆ, ಕೆಮ್ಮು, ಅಸ್ತಮ ಎಲ್ಲದಕ್ಕೂ ಕಡಿಮೆ ಮಾಡುತ್ತೆ, ಮತ್ತು ಟೆನ್ಷನ್ ರಿಲೀಫ್ ಮಾಡುತ್ತೆ ಫ್ರೆಂಡ್. ಈ ಏಲಕ್ಕಿನೂ ಸಹ ಮಿಸ್ ಮಾಡ್ಬೋದು. ವೆಯ್ಟ್ ಲಾಸ್ಗೆ ಏಲಕ್ಕಿ ಬೇಕೇ ಬೇಕು. 3 ಸ್ಪೂನ್ಗೆ 6 ಹಾಕಿದ್ದೀನಿ ನಾನು. ಅಷ್ಟು ಹಾಕ್ಕೊಂಡು ಎಲ್ಲ ನೀಟಾಗಿ ಪುಡಿ ಮಾಡ್ಕೊಳ್ಳಿ. ಬೆಳಗ್ಗೆ ಫ್ರೆಂಡ್ಸ್ ನಾನು ವಾಕ್ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ನಾನು 15 ನಿಮಿಷ ಮಾತ್ರ ವರ್ಕೌಟ್ ಮಾಡಿದ್ದೀನಿ. ನೋಡಿ ಎಷ್ಟೊಂದು ಬೆವರ್ತಾ ಇದ್ದೀನಿ. ಬೆವರು ನೋಡಿ ಹೆಂಗೆ ಮೂಗತ್ರ, ಕಣ್ಣತ್ರ ಎಲ್ಲ ಹೇಗೆ ಬರ್ತಿದೆ. ಈ ಕಷಾಯ ಕುಡಿದ್ಬಿಟ್ಟು ಫ್ರೆಂಡ್ಸ್, ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿದ್ಬಿಟ್ಟು ಹಿಂಗೆ ವರ್ಕೌಟೋ ಇಲ್ಲ ವಾಕೋ ಮಾಡಿದ್ರೆ ಸೂಪರಾಗಿ ರಿಸಲ್ಟ್ ಕೊಡುತ್ತೆ. ನೀವು ಟ್ರೈ ಮಾಡಿ. ಈ ಕಷಾಯನ ಫ್ರೆಂಡ್ಸ್ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಇದನ್ನು ಕುಡಿತಾ ಬನ್ನಿ. ತಿಂಗ್ಳಿಗೆ 5 kg ಸಣ್ಣ ಆಗೋದಂತೂ ಕನ್ಫರ್ಮ್. ಬೆಳಗ್ಗೆ ಅಥವಾ ರಾತ್ರಿ ನಿಮ್ಗೆ ಯಾವಾಗ ಅನುಕೂಲ ಅವಾಗ ಕುಡೀರಿ. ಇಷ್ಟೆಲ್ಲ ನಿಮಗೆ ಕಷಾಯ ಮಾಡ್ಕೊಳ್ಳೋಕ್ಕೆ ಪೇಸನ್ಸ್ ಇಲ್ಲ, ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ ಅನ್ನೋರು 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪುಕಾಳು, 1 ಸ್ಪೂನ್ ಅಂದರೆ 1 ಸ್ಪೂನ್ ಬೇಡ, ಚಿಕ್ಕ ಸ್ಪೂನು, ಟೀ ಸ್ಪೂನಲ್ಲಿ ಫ್ರೆಂಡ್ಸ್ 1 ಟೀ ಸ್ಪೂನು ಓಂಕಾಳು, ಸೋಂಪು, ಜೀರಿಗೆ, ಓಂಕಾಳು ಈ 3ನೂ 1 ಗ್ಲಾಸ್ ನೀರಲ್ಲಿ ಕುದಿಸ್ಬಿಟ್ಟು ಅದು 3/4 ಗ್ಲಾಸ್ ಆದಮೇಲೆ ಕುಡಿತಾ ಬನ್ನಿ. ಅದು ವರ್ಕ್ ಮಾಡುತ್ತೆ. ಒಟ್ಟಿನಲ್ಲಿ ಕಷಾಯ ಅಂತೂ ಇರಲೇಬೇಕು. ಡಿನ್ನರ್ ಮಾತ್ರ ಲೈಟಾಗಿರಬೇಕು ಫ್ರೆಂಡ್ಸ್. ಮನ್ನ ಓಟ್ಸು ನನಗೆ ತುಂಬಾ ಹೆಲ್ಪ್ ಮಾಡಿದೆ, ಅದು ವರ್ಕ್ ಆಗುತ್ತೆ. ನಿಮಗೂ ಆಲ್ಮೋಸ್ಟ್ ಹೆಲ್ಪ್ ಆಗ್ಬೋದು. ನಾನು ಹಿಂದೆ ವಿಡಿಯೋಲಿ ಹಾಕಿದ್ದೀನಿ ನೋಡಿ. ಯಾವ ರೀತಿ ನಾನು ಡಿನ್ನರು, ಲಂಚು, ಬ್ರೇಕ್ಫಾಸ್ಟು ತಗೊಂಡೆ ಅನ್ನೋದು ನಿಮಗೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಮಾಡಿ ತೋರಿಸ್ತೀನಿ. ವ್ಯಾಯಾಮನೇ ಆಗಲಿ, ವರ್ಕೌಟೇ ಆಗಲಿ ಫ್ರೆಂಡ್ಸ್, ಮಾಡೋದಕ್ಕಾಗಿ ಹಿಂಗೆ ಬೆವರಬೇಕು. ಬೆವರಿದ್ರೇ ಅದು ನಮ್ಮ ಮೈಯಲ್ಲಿರೋ ಫ್ಯಾಟ್ ಎಲ್ಲ ಈಚೆ ಹಾಕೋದು. ನನ್ನ ಡಯಟಲ್ಲಿ ನೀರು ಕೂಡ ಇರಲೇಬೇಕು.
20 ಕೆ ಜಿ ಇರೋರು 1 ಲೀಟ್ರು, 40 ಕೆ ಜಿ ಇರೋರು 2 ಲೀಟ್ರು, 60 ಕೆ ಜಿ ಇರೋರು 3 ಲೀಟ್ರು ಕಂಪಲ್ಸರಿ ನೀರು ಕುಡಿಲೇಬೇಕು. ಎಲ್ಲ 6 ಗಂಟೆ ಒಳಗಡೆ ಫಿನಿಶ್ ಆಗಲೇಬೇಕು. ಈ ರೀತಿ ಮಾಡಿಕೊಂಡು ಈ ರೀತಿ ಕಷಾಯ ಕುಡ್ಕೊಬಂದರೆ ನಿಜವಾಗ್ಲೂ ತಿಂಗ್ಳಿಗೆ 5 ಕೆ ಜಿ ಸಣ್ಣ ಆಗೇ ಆಗ್ತೀರಾ. ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.